ಹಾಯ್ ಫ್ರೆಂಡ್ಸ್, ಗೋಲ್ಡನ್ ಸರ್ವಿಸ್ ಸೆಂಟ್ರಿಗೆ ನಿಮಗೆಲ್ಲ ಸ್ವಾಗತ ಫ್ರೆಂಡ್ಸ್. ನಾ ಇವತ್ತು ಬಟರ್ಫ್ಲೈ 4 ಬರ್ನಲ್ ಗ್ಯಾಸ್ನ ಇವತ್ತು ಪೂರ್ತಿ ಸರ್ವಿಸ್ ಮಾಡೋಣ. ಸೊ ಇದು ನೋಡ್ತಿರ್ಬೋದು ನೀವು ಎಷ್ಟು ಡಸ್ಟ್ ಇದೆ ಇದ್ರ ಮೇಲೆ. ಸೊ ಈ ಡಸ್ಟನ್ನ ನಾನು ಎಲ್ಲ ಕ್ಲೀನ್ ಮಾಡ್ಕೊಂಡು ಇವತ್ತು ಇದಕ್ಕೆ ಸರ್ವಿಸ್ ಮಾಡ್ತೀನಿ. ಸೊ ಇದು ಎಲ್ಲ ಕೊಳ್ತೋಗ್ಬಿಟ್ಟಿದೆ ಫ್ರೆಂಡ್ಸ್. ನೀವು ನೋಡ್ತಿರ್ಬೋದು, ಇದು ಈ ಸೈಡ್ ಎಲ್ಲ ಕೊಳ್ತೋಗ್ಬಿಟ್ಟಿದೆ. ಸೊ ಬ್ಯಾಕ್ ಸೈಡ್ ಕೂಡ ನೋಡಿ, ಬ್ಯಾಕ್ ಸೈಡು ಇದೆಲ್ಲ ಜಂಗ್ ತಿಂದೋಗಿದೆ. ಸೊ ಲೆಗ್ ಸೈಡು ಕೂಡ ಜಂಗ್ ತಿಂದುಬಿಟ್ಟಿದೆ. ಸೊ ಇದಕ್ಕೆ ನಾನು ಎಲ್ಲ ಓಪನ್ ಮಾಡಿ ಇದನ್ನು ಯಾವ ಥರ ರೆಡಿ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನೋಡಿ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ಇದು ಬೋಲ್ಟು ನಟ್ಗಳು. ಸೊ ನೀವು ನೋಡ್ತಿರ್ಬೋದು, ಇವೆರಡು ಸೊ ಇವೆರಡು ಇವು 4 ಬೋಲ್ಟು ನಟ್ ನಾನು ಓಪನ್ ಮಾಡಿಕೊಂಡ್ರೆ ಸೊ ಈ ಗ್ಲಾಸ್ ಟಾಪ್ ನನಗೆ ಹೊರಗಡೆ ಬರುತ್ತೆ. ಸೊ ಇದನ್ನು ನಾನೀಗ ಓಪನ್ ಮಾಡ್ತೀನಿ. ನೋಡಿ, ನಾನು 6-7 ನಂಬರ್ ಸ್ಪಾನರ್ ತೊಗೊಂಡಿದ್ದೀನಿ. ಸೊ ನೋಡಿ ಈ ಥರ. ಸೊ ಇದು ನೋಡಿ ಈಸಿಯಾಗಿ ಬರ್ತಾ ಇದೆ. ಸೊ ಇದೇ ಥರ ನಾನು ಎಲ್ಲ ಬೋಲ್ಟ್ ನಟ್ನ ಓಪನ್ ಮಾಡ್ಕೊಳ್ತೇನೆ. ಸೊ ನೋಡಿ ಫ್ರೆಂಡ್ಸ್, ನಾನಿದು ಬೋಲ್ಟ್ನ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡ್ತಿರ್ಬೋದು ಇದು ಯಾವ ಕಂಡೀಷನಲ್ಲಿದೆ ಅಂತ. ಸೊ ಎಲ್ಲ ಕೊಳ್ತೋಗ್ಬಿಟ್ಟಿದೆ. ಓಕೆ ಫ್ರೆಂಡ್ಸ್, ಎಲ್ಲ ಪಟ್ಟಿ ಎಲ್ಲ ಕಟ್ಟಾಗಿದೆ. ಸೊ ಇದನ್ನು ಯಾವ ಥರ ರೆಡಿ ಮಾಡ್ತೀನಿ ಅಂತ ನೀವು ಇವತ್ತಿನ ದಿನ ತೋರಿಸ್ಕೊಡ್ತೇನೆ. ಸೊ ಫಸ್ಟಿಗೆ ಇವೆರಡು ಬೋಲ್ಟ್ನ ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡ್ತಿರ್ಬೋದು, ಇದು ಈ ಥರ ಓಪನ್ ಆಗುತ್ತೆ. ಸೊ ಇದು ರಬ್ಬರ್ ಪ್ಯಾಡ್ ಎದಕ್ಕೆ ಹಾಕಬೇಕಂದ್ರೆ ಗ್ರಿಪ್ಪಿಗೋಸ್ಕರ ಹಾಕ್ತೇವೆ. ಸೊ ಗ್ಲಾಸ್ ಆ ಕಡೆ ಈ ಕಡೆ ಸರಿಬಾರ್ದಂತ. ಸೊ ನೋಡಿ, ಇದು ಈ ಥರ ಓಪನ್ ಆಗ್ತಾ ಇದೆ. ಸೊ ಇದು ಟಫನ್ ಗ್ಲಾಸ್ ಇರುತ್ತೆ, ಅಷ್ಟು ಈಸಿಯಾಗಿ ಹೊಡೆಯೋದಿಲ್ಲ. ಸೊ ಇವೆಲ್ಲವೂ ನಾನು ಇದೇ ಥರ ಓಪನ್ ಮಾಡ್ಕೊಂಡಿದ್ದೀನಿ ನೋಡಿ. ಸೊ ನೋಡಿ ಫ್ರೆಂಡ್ಸ್, ಇವೆಲ್ಲ ಬರ್ನಲ್ಲ ನಾನು ಈ ಥರ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಇದು ಯಾವ ಕಂಡೀಷನಲ್ಲಿ ಅಂತ ನೀವು ನೋಡ್ತಿರ್ಬೋದು. ಸೊ ಈಗ ನಾನು ಇದಕ್ಕೆ ಈ ನಾಬ್ಗಳು ಎಲ್ಲ ಓಪನ್ ಮಾಡಿಕೊಂಡು ಇದಕ್ಕೆ ವೆಲ್ಡಿಂಗ್ ಮಾಡಿಸ್ತೀನಿ. ಸೊ ಆಮೇಲೆ ಇದಕ್ಕೆ ಯಾವ ಥರ ಫಿಟ್ಟಿಂಗ್ ಮಾಡಬೇಕಂತ ನಾನು ತೋರಿಸ್ತೇನೆ ಫ್ರೆಂಡ್ಸ್. ಸೊ ಫಸ್ಟಿಗೆ ನೋಡಿ, ಈ ಥರ ನಾಬ್ ಓಪನ್ ಮಾಡ್ಕೊಳ್ತೇನೆ. ಸೊ ನೋಡಿ, ಎಲ್ಲ ನಾವು ತಗೊಂಡಿದ್ದೀನಿ. ಸೊ ಈಗ ಈ ಸ್ಕ್ರೂಗಳ ನಾನು ಓಪನ್ ಮಾಡ್ತೇನೆ. ಸೊ ನೋಡಿ, ಈ ಥರ ನಾನು ಎಲ್ಲ ಸ್ಕ್ರೂನ ಓಪನ್ ಮಾಡ್ಕೊಳ್ತೇನೆ. ಸೊ ನೋಡಿ ಫ್ರೆಂಡ್ಸ್, ನಾನು ಎಲ್ಲ ಸ್ಕ್ರೂನ ಓಪನ್ ಮಾಡ್ಕೊಂಡಿದ್ದೀನಿ. ಈ ಥರ ಓಪನ್ ಮಾಡ್ಕೊಂಡಿದ್ದೀನಿ ನೋಡಿ. ಸೊ ಇವು ಕಾಗ್ಗಳು ಯಾವ ಥರ ಕ್ಲೀನ್ ಮಾಡಬೇಕಂತ ಅದನ್ನು ನಾನು ಟೋಟಲ್ ಎಲ್ಲ ಆಲ್ ಸರ್ವಿಸ್ ನಾನು ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಸೊ ಈ ಕಾಗ್ಗಳು ಯಾವ ಥರ ಕ್ಲೀನ್ ಮಾಡಬೇಕು, ಯಾವ ಥರ ನಿಮಗೆ ಬೆಂಕಿ ಫಾಸ್ಟ್ ಬರುತ್ತೆ ಅಂತ ಅದು ಕೂಡ ಹೇಳ್ಕೊಡ್ತೇನೆ. ಸೊ ನೋಡಿ, ಇದು ಪೈಪ್ ಎಲ್ಲ ಇದು ಯಾವ ಥರ ಕಟ್ಟಾಗಿದೆ ಇದು ಕೂಡ ನಾನು ಹಾಕಿ ತೋರಿಸ್ತೇನೆ. ಸೊ ಇದು ಪಟ್ಟಿ ಎಲ್ಲ ಕೊಳತು. ಸೊ ನೋಡಿ, ಈ ಥರ ಇದೆ. ಓಕೆ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನಾನು ಇದಕ್ಕೆ ವೇಸ್ಟ್ ಪಟ್ಟಿನ ಇಟ್ಟು ಈ ಥರ ವೆಲ್ಡಿಂಗ್ ಮಾಡಿಸ್ತಾ ಇದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ನಾನು ಇದೇ ಥರ ಫ್ರೇಮ್ನ ವೇಸ್ಟು ತಂದು ಇದಕ್ಕೆ ಯಾವ ಥರ ಕಟ್ ಮಾಡಿ ಹಾಕ್ಸಿದ್ದೀನಿ ನೋಡಿ. ಸೊ ಇದು ಕರೆಕ್ಟಾಗಿ ಫಿನಿಶಿಂಗ್ ಬಂದಿರುತ್ತೆ. ಸೊ ನೋಡಿ, ಇದು ಯಾವ ಥರ ನಾನು ವೆಲ್ಡಿಂಗ್ ಮಾಡಿಸಿದ್ದೀನಿ ಅಂತ. ಸೊ ಈ ಫ್ರೇಮ್ ಈಗ ಗಟ್ಟಿಯಾಗಿದೆ.
ಸೊ ಇದು ಖರ್ಚು ನನಗೆ ಕೇವಲ 200 ರೂಪಾಯಿ ಬಂದಿರುತ್ತೆ ಫ್ರೆಂಡ್ಸ್. ಸೊ ಈಗ ನಾನು ಇದಕ್ಕೆ ಫುಲ್ಲಾಗಿ ಪೇಂಟ್ ಮಾಡಿ ತೋರಿಸ್ತೇನೆ. ಸೊ ನೋಡಿ ಫ್ರೆಂಡ್ಸ್, ಇದು ರೆಡಿ ಆದ ತಕ್ಷಣ ನಾನು ಇದಕ್ಕೆ ಪೇಂಟ್ ಮಾಡಿದ್ದೀನಿ. ಸೊ ಇದು ನೋಡಿ ಯಾವ ಥರ ರೆಡಿಯಾಗಿದೆ ಅಂತ. ಸೊ ನೋಡಿ, ಇದು ನಾನು ಎಕ್ಸ್ಟ್ರಾ ಪಟ್ಟಿಗಳು ಹಾಕಿ ವೆಲ್ಡ್ ಮಾಡ್ತಿದ್ದೀನಿ. ಸೊ ಇದು ನಿಮಗೆ ಗೊತ್ತೇ ಆಗಲ್ಲ. ಸೊ ನೋಡಿ, ಇದು ನಾನು ಎಕ್ಸ್ಟ್ರಾ ಪಟ್ಟಿ ಹಾಕಿರೋದು. ಸೊ ಇಲ್ಲಿಂದ ನಿಮಗೆ ಕಾಣುತ್ತೆ. ಸೊ ಲೆಗ್ಗಿಗೂ ಕೂಡ ಎಕ್ಸ್ಟ್ರಾ ಪಟ್ಟಿನ ಈ ಥರ ಹಾಕಿ ಜಸ್ಟ್ ಒಂದು ಹೋಲ್ ಮಾಡಿಸಿ ಈ ಥರ ವೆಲ್ಡಿಂಗ್ ಮಾಡ್ತಿದ್ದೀನಿ. ಸೊ ಈಗ ಇದಕ್ಕೆ ನಾನು ಫಿಟ್ ಮಾಡ್ತೇನೆ. ನಮ್ಮ ಸ್ಟ್ಯಾಂಡು ಪೂರ್ತಿ ರೆಡಿಯಾಗಿದೆ. ಸೊ ನೋಡಿ ಫ್ರೆಂಡ್ಸ್, ಇದು ಫಿಟ್ಟಿಂಗ್ ಮಾಡೋಕ್ಕಿಂತ ಮುಂಚೆ ನಾನು ಕಾಕ್ಗಳು ಎಲ್ಲ ಕ್ಲೀನ್ ಮಾಡ್ಕೊಳ್ತೇನೆ. ಸೊ ಇದ್ರ ಫಸ್ಟು ಕಾಕ್ಗಳು ಎಲ್ಲ ಕ್ಲೀನ್ ಮಾಡ್ಕೊಳ್ತೇನೆ. 4 ಕಾಕ್ ಯಾವ ಥರ ಕ್ಲೀನ್ ಮಾಡಬೇಕಂತ ಇವತ್ತಿನ ದಿನ ತೋರಿಸ್ತೀನಿ ನೋಡಿ. ಜಸ್ಟ್ ನಾನು ಒಂದು ಮಾಡಿ ತೋರಿಸ್ತೇನೆ, ನೀವು ಅದೇ ಥರ ರೆಡಿ ಮಾಡ್ಬೋದು. ಸೊ ನೋಡಿ, ಒಂದು ಟೆಸ್ಟರ್ ತೊಗೊಂಡು ಇದನ್ನು ಓಪನ್ ಮಾಡ್ಕೊಳ್ತೇನೆ. ಸೊ ಈ ಥರ ಇಟ್ಕೋಬೇಕು, ಇಲ್ಲಾಂದರೆ ಇದು ಹಾರೋಗ್ಬಿಡುತ್ತೆ. ಸ್ಪ್ರಿಂಗ್ ಇರುತ್ತೆ ಒಳಗಡೆ. ಸೊ ನೋಡಿ ಫ್ರೆಂಡ್ಸ್, ಇದು ಕ್ಲೀನ್ ಮಾಡಬೇಕಾದ್ರೆ ಸೊ ಕೆಲವೊಬ್ಬರಿಗೆ ಗ್ಯಾಸ್ ಕಮ್ಮಿ ಮಾಡಿದಾಗ ಹಾಫ್ ಆಗೋ ಅಗಲೆಲ್ಲ ಹಾಫ್ ಆಗ್ತಾ ಇರುತ್ತೆ. ಅದಕ್ಕೂ ಕೂಡ ಇದೇ ಪ್ರಾಬ್ಲಮ್ ಇರುತ್ತೆ. ಸೊ ಇದೇ ಥರ ನೀವು ಕ್ಲೀನ್ ಮಾಡ್ಕೊಂಡ್ರೆ ಸಾಕಲಿ. ಇದನ್ನು ನೀವು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಇದು ನೋಡಿ, ಈ ಥರ ಇರುತ್ತೆ. ಸೊ ಇದರೊಳಗೆ ಒಂದು ಸ್ಪ್ರಿಂಗ್ ಇರುತ್ತೆ. ಓಕೆ, ಸೊ ಈಗ ಇದನ್ನು ನಾನು ಸ್ವಲ್ಪ ಈ ಥರ ಮೂವ್ ಮಾಡ್ತೀನಿ. ಸೊ ನೋಡಿ, ಇದು ಈಗ ಹೊರಗೆ ಬರುತ್ತೆ. ಸೊ ಇದು ತುಂಬ ಜಾಮ್ ಆಗಿಬಿಟ್ಟಿದೆ. ಸೊ ನೋಡಿ ಫ್ರೆಂಡ್ಸ್, ಇದು ಇಷ್ಟೇ, ಇದರಲ್ಲಿ ಏನೂ ಇರೋಲ್ಲ. ಸೊ ಇದನ್ನು ನಾನು ಒಳಗಡೆ ಬಟ್ಟೆ ಹಾಕಿ ಕ್ಲೀನ್ ಮಾಡ್ತೇನೆ. ಸೊ ಇದರಲ್ಲಿ ನೋಡಿ, ಸೊ ಇದು ಬಂದುಬಿಟ್ಟು ಗ್ಯಾಸ್ ಜೋರಾಗಿ ಬರೋದು. ಇದರಲ್ಲಿ ನಿಮಗೆ ನೋಡಿ, ಇದರಲ್ಲಿ ಜೋರಾಗಿ ಬರುತ್ತೆ. ಸೊ ಈ ಹೋಲಲ್ಲಿ ಸ್ಲೋ ಆಗಿ ಬರುತ್ತೆ. ನೀವು ಗ್ಯಾಸ್ ಕಡಿಮೆ ಮಾಡಿದಾಗ ಈ ಹೋಲಲ್ಲಿ ಬರುತ್ತೆ. ಸೊ ಇದು ಕೂಡ ಬ್ಲಾಕ್ ಆಗಿದೆ ನೋಡಿ. ಈ ಥರ ಹಾರ್ಡಾದ ತಂತಿ ತೊಗೊಂಡು ಇದನ್ನು ಕ್ಲೀನ್ ಮಾಡ್ಬೋದು ನೀವು. ಸ್ವಲ್ಪ ಬ್ರಷ್ ಹಾಕಿ ಡೀಸೆಲಲ್ಲಿ ಇಲ್ಲ ಪೆಟ್ರೋಲಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ತೇನೆ. ಸೊ ನೋಡಿ ಫ್ರೆಂಡ್ಸ್, ನಾನು ಇದರಲ್ಲಿ ಸ್ವಲ್ಪ ಡೀಸೆಲ್ ತೊಗೊಂಡಿದ್ದೀನಿ. ಸೊ ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ. ಒಂದು ಯಾವುದಾದ್ರೂ ಬ್ರಷ್ ತೊಗೊಂಡು ನೋಡಿ ಈ ಥರ ನಾನು ಕ್ಲೀನ್ ಮಾಡ್ತೇನೆ. ಸೊ ನೋಡಿ ಫ್ರೆಂಡ್ಸ್, ಈ ಥರ ಆದಮೇಲೆ ನಾನು ಒಂದು ಬಟ್ಟೆ ತೊಗೊಂಡಿದ್ದೀನಿ. ಅದಕ್ಕೆ ಈ ಥರ ಸುತ್ತಿದ್ದೀನಿ ನೋಡಿ. ಸೊ ಸುತ್ತಿ ಇದರೊಳಗೆ ಈ ಥರ ಕ್ಲೀನ್ ಮಾಡ್ಕೊಳ್ತೇನೆ. ಸೊ ಈ ಥರ ಕ್ಲೀನ್ ಮಾಡೋದ್ರಿಂದ ಒಳಗಡೆ ಇರೋ ಎಲ್ಲ ಪಾರ್ಟಿಕಲ್ಸ್ನ ಕ್ಲೀನ್ ಆಗಿಬಿಡುತ್ತೆ. ಸೊ ನಿಮ್ಮ ಗ್ಯಾಸು ಮತ್ತೆ 3-4 ವರ್ಷ ಯಾವುದೇ ಥರ ಪ್ರಾಬ್ಲಮ್ ಬರೋದಿಲ್ಲ. ಸೊ ನೋಡಿ, ಇದು ಎಷ್ಟು ಕ್ಲೀನ್ ಆಗಿದೆ. ಸೊ ನಿಮಗೆ ಕಾಣ್ತಿರ್ಬೋದು ಫ್ರೆಂಡ್ಸ್, ಇದು ತುಂಬಾ ಕ್ಲೀನ್ ಆಗಿದೆ. ಸೊ ಇದು ಆಗಿದೆ. ಸೊ ನೋಡಿ ಫ್ರೆಂಡ್ಸ್, ಇದ್ರ ಸ್ಕ್ರೂ ಮತ್ತು ಈ ಥರ ನಾಬು ಇವೆಲ್ಲ ಇದರಲ್ಲಿ ಹಾಕ್ತೇನೆ. ಒಂದು 5 ಮಿನಿಟ್ಸ್ ಇದರಲ್ಲಿ ಬಿಟ್ಟು ಆಮೇಲೆ ಇದು ಕೂಡ ನಾನು ಕ್ಲೀನಾಗಿ ಬ್ರಷ್ ಮಾಡ್ತೇನೆ. ಸೊ ಅವಾಗ ಇದೆಲ್ಲ ಕ್ಲೀನ್ ಆಗುತ್ತೆ. ಸೊ ಈ ಥರ ಕ್ಲೀನ್ ಮಾಡಿದರೆ ಯಾವುದೇ ಥರ ನಿಮಗೆ ಪ್ರಾಬ್ಲಮ್ ಬರೋದೇ ಇಲ್ಲ. ಗ್ಯಾಸ್ ಕಮ್ಮಿ ಮಾಡಿದರೂ ಬೆಂಕಿ ಕಮ್ಮಿ ಆಗೋದು, ಆಫ್ ಆಗೋದು, ಆನ್ ಮಾಡಿದ್ರು ಜೆಟ್ ಹೊಸದು ಹಾಕಿದ್ರು ನಿಮಗೆ ಪ್ರಾಬ್ಲಮ್ ಬರುತ್ತೆ. ಸೊ ಈ ಥರ ನೀವು ಕ್ಲೀನ್ ಮಾಡಿದರೆ ಯಾವುದೇ ಥರ ಪ್ರಾಬ್ಲಮ್ ಬರೋದಿಲ್ಲ. ಸೊ ನೋಡಿ, ಇದು ಕ್ಲೀನ್ ಮಾಡಿ ನಿಮಗೆ ತೋರಿಸ್ತೇನೆ. ಸೊ ನೀವು ಹೇಳ್ತಿರ್ಬೋದು ಹೊಸ ಕಾಕೆ ಹಾಕ್ಬೋದಲ್ಲ ಅಂತ. ಸೊ ಇದು ಕಂಪ್ನಿದು ಬಟರ್ಫ್ಲೈ ಕಂಪ್ನಿದಾಗಿರುತ್ತೆ. ಸೊ ಇದು ಒಳ್ಳೆ ಕಾಕ್ಗಳು. ಸೊ ಅದಕ್ಕೋಸ್ಕರ ನಾನು ಇದೇ ರೆಡಿ ಮಾಡ್ತಾ ಇದ್ದೀನಿ. ಸೊ ನೋಡಿ, ಈ ಥರ ಎಲ್ಲ ನಾನು ಕ್ಲೀನ್ ಮಾಡ್ಕೊಳ್ತೇನೆ. ಸೊ ನೋಡಿ ಫ್ರೆಂಡ್ಸ್, ಇದೆಲ್ಲ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡ್ತಿರ್ಬೋದು ಇದು ಎಷ್ಟು ಕ್ಲೀನ್ ಆಗಿದೆ ಅಂತ. ಓಕೆ, ಸೊ ನೋಡಿ ಫ್ರೆಂಡ್ಸ್, ಫಸ್ಟಿಗೆ ನಾನು ಸ್ವಲ್ಪ ಗ್ರೀಸ್ ಹಾಕ್ತೇನೆ, ತುಂಬ ಸ್ವಲ್ಪ, ಯಾಕಂದರೆ ಇದು ವರ್ಕ್ ಕ್ಲೀನಾಗಿ ಆಗಲಿ ಅಂತ. ಸೊ ನೀವು ಜಾಸ್ತಿ ಹಚ್ಚಿದರೆ ಈ ಬ್ಲಾಕೇಜ್ ಆಗಿಬಿಡುತ್ತೆ. ಸೊ ನಾನು ಸುಮ್ಮನೆ ಜಸ್ಟ್ ಸ್ವಲ್ಪ ಹಚ್ಚುತ್ತಾ ಇದ್ದೀನಿ, ಇಷ್ಟೇ ಸಾಕು. ಓಕೆ, ಇಷ್ಟೇ ಸಾಕು. ಸೊ ಈಗ ಫಿಟ್ಟಿಂಗ್ ಮಾಡೋದು ತುಂಬ ಈಸಿ ನೋಡಿ.
ಸೊ ಈ ಥರ ನಾವಿಗೆ, ಸೊ ಈ ಥರ ಕಾಕಿಗೆ, ಸೊ ನೋಡಿ ಇದು ಫಸ್ಟು ಇದು ಮೇಲ್ಗಡೆ ಬರಬೇಕು ಈ ಥರ. ಓಕೆ ಫ್ರೆಂಡ್ಸ್, ಸೊ ಈಗ ನೆಕ್ಸ್ಟು ಸ್ಪ್ರಿಂಗ್ ಬರುತ್ತೆ. ಆಮೇಲೆ ಇದರಲ್ಲಿ ಈ ಥರ ಬರುತ್ತೆ. ಸೊ ನೋಡಿ ಈಗ ಸ್ವಲ್ಪ ಪ್ರೆಸ್ ಮಾಡಿ. ಸೊ ಪ್ರೆಸ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಸ್ಕ್ರೂ ಕಾಣುತ್ತೆ. ಓಕೆ, ಸೊ ಇಲ್ಲಿ ಸ್ಕ್ರೂ ಹಾಕಬೇಕು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇದು ನೋಡಿ ಎಷ್ಟು ಈಸಿ ಆಗಿದೆ. ಓಕೆ, ಇದು ಎಷ್ಟು ಫ್ರೀ ಆಗಿದೆ. ಸೊ ಇದೇ ಥರ ನಾನು ಎಲ್ಲ ನಾಬ್ನ ಕ್ಲೀನ್ ಮಾಡ್ಕೊಳ್ತೇನೆ. ಸೊ ಇದು 4 ಇದೆ. ಸೊ ನೀವು ನೋಡ್ತಿರ್ಬೋದು ಎಷ್ಟು ರೆಸ್ಟಾಗಿ ಜಾಮ್ ಆಗಿಬಿಟ್ಟಿದ್ದಾವೆ. ಸೊ ಇವು 4 ನಾನು ಇದೇ ಥರ ಕ್ಲೀನ್ ಮಾಡ್ಕೊಳ್ತೇನೆ. ಸೊ ಇದು ನೋಡಿ ಎಷ್ಟು ಫ್ರೀಯಾಗಿ ಬರ್ತಾ ಇದೆ. ಓಕೆ ಫ್ರೆಂಡ್ಸ್, ಇಂಥದ್ದೇ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನಿಮಗೆ ಗೋಲ್ಡನ್ ಸರ್ವಿಸಲ್ಲಿ ಸಿಗುತ್ತೆ. ಸೊ ನಾನು ನಿಮಗೆ ಒಳ್ಳೆ ವೀಡಿಯೋಸ್ನ ತರ್ತಾ ಇದ್ದೀನಿ. ನನ್ನ ಚಾನಲ್ನ ಯಾರು ನೋಡ್ತಾ ಇದ್ದೀನಿ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಒಳ್ಳೆ ವೀಡಿಯೋಸ್ನ ನಾನು ತರ್ತಾ ಇರ್ತೀನಿ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ನಾನು ಎಲ್ಲ ಕಾಕ್ಗಳು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡ್ತಿರ್ಬೋದು ಕೈಯಿಂದಾನೇ ಎಷ್ಟು ಈಸಿಯಾಗಿ ಇದು ವರ್ಕ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇವೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಜೆಟ್ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ. ನೋಡಿ ಇದು ಫ್ರಂಟ್ ಸೈಡ್ ಇರೋ ನಮ್ಮದು ಈ ರೊಟೇಟ್ ನಟ್ನ ಬಿಚ್ಚಿ ಹೊಸದು ಹಾಕ್ತೇವೆ. ಸೊ ನೋಡಿ ಫ್ರೆಂಡ್ಸ್, ಇದು ಈ ಟೈಪ್ ಆಗಿ ಬರುತ್ತೆ. ಇದು ರೊಟೇಟ್ ಕೂಡ ಆಗುತ್ತೆ. ಓಕೆ, ಇದು ಈ ಥರ ರೊಟೇಟ್ ಆಗುತ್ತೆ. ಇದು ನಿಮಗೆ ಮಾರ್ಕೆಟಲ್ಲಿ ಕೇವಲ 40 ರೂಪೀಸಲ್ಲಿ ಸಿಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇದಕ್ಕೆ 15 ನಂಬರ್ ಪಾನರ್ ಹಾಕಿ. ಸೊ ಇದು ಎಷ್ಟು ಓಪನ್ ಮಾಡಿದರೂ ಓಪನ್ ಆಗ್ತಾ ಇಲ್ಲ. ಸೊ ಇದು ಫುಲ್ಲು ಜಾಮ್ ಆಗಿಬಿಟ್ಟಿದೆ. ಈಗ ಇದಕ್ಕೆ ನಾನು ಹೀಟ್ ಮಾಡ್ತೇನೆ. ಹೀಟ್ ಮಾಡಿ ಓಪನ್ ಮಾಡ್ತೇನೆ. ಸೊ ಹೀಟ್ ಮಾಡಿದರೆ ಈಸಿಯಾಗಿ ಓಪನ್ ಆಗುತ್ತೆ. ಸೊ ನೋಡಿ ಫ್ರೆಂಡ್ಸ್, ಈ ಥರ ನಾನು ಒಂದು ಗನ್ ತಗೊಂಡು ಇದಕ್ಕೆ ಹೀಟ್ ಮಾಡ್ತೇನೆ. ಸೊ ನೋಡಿ ಫ್ರೆಂಡ್ಸ್, ಇದು ಹೀಟ್ ಮಾಡಿದ ತಕ್ಷಣ ಎಷ್ಟು ಫ್ರೀಯಾಗಿ ಓಪನ್ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್. ಈಗ ನಾನು ಇದಕ್ಕೆ ಫಿಟ್ಟಿಂಗ್ ಮಾಡ್ತಾ ಇದ್ದೀನಿ. ಸೊ ಫಸ್ಟಿಗೆ ನಾವು ಈ ಥರ ಹಾಕ್ಕೊಳ್ತೇವೆ. ಸೊ ಇದಕ್ಕೆ ಕರೆಕ್ಟಾಗಿ ಇಟ್ಕೊಂಡು ಈ ಥರ ಸ್ಕ್ರೂನ ನಾನು ಹಾಕಿದ್ದೀನಿ. ಸೊ ನೋಡಿ, ನಾನು ಇದಕ್ಕೆ ಸ್ಕ್ರೂನ ಟೈಟ್ ಮಾಡಿದ್ದೀನಿ. ಸೊ ನೋಡಿ ಫ್ರೆಂಡ್ಸ್, ಇದು ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಇದು ಒಳಗಡೆ ಎಲ್ಲ ಕ್ಲೀನ್ ಮಾಡಬೇಕು. ಸೊ ಇದು ಇಂಪಾರ್ಟೆಂಟು. ಈ ಸ್ವಲ್ಪ ಡಸ್ಟ್ ಪಾರ್ಟಿಕಲ್ಸ್ ಇದ್ದರೆ ನಿಮಗೆ ಏನಾದರೂ ಸ್ವಲ್ಪ ಹಿಂಗೆ ಅಡ್ಡ ಬಂದರೆ, ಜಾಳಿ ಗೀಳಿ ಹತ್ತಿದ್ರೆ, ಸೊ ನಿಮಗೆ ಇಲ್ಲಿ ರೆಡ್ ಫ್ಲೇಮ್ ಬರುತ್ತೆ. ಅದಕ್ಕೆ ಎಲ್ಲ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡ್ತಿರ್ಬೋದು. ಈಗ ಇದಕ್ಕೂ ಕೂಡ ಸೇಮ್ ಆಗಿ ನಾನು ಬೋಲ್ಟ್ ನಟ್ ಹಾಕಿದ್ದೀನಿ ಅಂತ. ಸೊ ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ಈ ಸೈಡು ಬೋಲ್ಟ್ ನಟ್ಟು ಮತ್ತು ಈ ಸೈಡು ಕೂಡ ಬೋಲ್ಟ್ ನಟ್ ಹಾಕ್ಕೊಂಡಿದ್ದೀನಿ. ಸೊ ಇದೇ ಥರ ನಾನು ಇವೆರಡು ಫಿಟ್ ಮಾಡ್ತೇನೆ. ಇದು ಕೂಡ ಇದೇ ಥರ ಫಿಟ್ ಮಾಡ್ತೇನೆ. ಓಕೆ, ಸೊ ನೋಡಿ ಫ್ರೆಂಡ್ಸ್, ಇದು ಬಂದುಬಿಟ್ಟು ಈ ಥರ ಕೂರುತ್ತೆ. ಸೊ ಇದಕ್ಕೆ ನಾನು ಬೋಲ್ಟ್ ನಟ್ ಹಾಕಿ ನಿಮಗೆ ತಿರ್ಸಿ ತೋರಿಸ್ತೇನೆ ಯಾವ ಥರ ಕಲೆಕ್ಷನ್ ಕೊಡಬೇಕಂತ. ಸೊ ಇದು ಫಿಟ್ಟಿಂಗ್ ಮಾಡಿಬಿಟ್ರೆ ಸಾಕು, ನಮಗೆ ಒಳಗಡೆ ಬರೀ ಕಲೆಕ್ಷನ್ ಕೊಡೋದಷ್ಟೇ ಇರುತ್ತೆ. ಸೊ ಇದಕ್ಕೆ ನಾನು ಫಸ್ಟು ಬೋಲ್ಟ್ ನಟ್ನ ಹಾಕ್ಕೊಳ್ತೇನೆ. ಸೊ ನೋಡಿ ಫ್ರೆಂಡ್ಸ್, ಫೈನಲಿ ನಮ್ಮ ಗ್ಯಾಸು ರೆಡಿಯಾಗಿದೆ. ಸೊ ಇದೇ ಥರ ನಾನು ಎಲ್ಲ ಗ್ಯಾಸ್ನ ಸರ್ವಿಸ್ನ ಮಾಡ್ತೇನೆ. ಸೊ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಿದ್ದೀರಾ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಇಂಥದ್ದೇ ಇನ್ನೂ ಇಂಟ್ರೆಸ್ಟಿಂಗ್ ವೀಡಿಯೋಸ್
ನೋಡೋದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್.